ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು 5ರಲ್ಲಿದ್ದಾರೆ, ನಾವು 3ರಲ್ಲಿದ್ದೀವಿ. ನಾವು ಗುರುಸ್ಥಾನದಲ್ಲಿದ್ದೀವಿ, ಇವರು ಬುಧಸ್ಥಾನದಲ್ಲಿದ್ದಾರೆ. ಸನಾಪುಂತನಿಗೆ ಜಯವಾಗಲಿ, ಉಗೆ ಆಗಲಿ, ಒಳ್ಳೇದಾಗಲಿ, ಒಳ್ಳೆ ದುಡ್ಡು ಬರಲಿ ಅಂತೇಳಿ ಅಂದರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾಡ್ತಿರೋದು. ಆಮೇಲೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಬಂತು. ಹಾಗಾಗಿ ಸೇರೋದು ಕಮ್ಮಿ ಆಯಿತು. ಕಮರ್ಷಿಯಲ್ ಅನ್ನೋದು ಐ ಥಿಂಕ್ ನಾವು ಎಷ್ಟು ಒಂದು ಹೆಚ್ಚಾಗಿ ಒಂದು ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ, ಅದು ಕಮರ್ಷಿಯಲ್ ಆಗುತ್ತೆ. ಬಟ್ ಸುಮ್ಮನೆ ಹೊಡೆದಾಟ ಆ ಥರ ಒಂದು ಸ್ಕ್ರಿಪ್ಟ್ಗಳೆಲ್ಲ ಬರೋದು. ಆ್ಯಂಡ್ ವಿ ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಗುಡ್ ಕಾಂಟೆಂಟ್. ಒಳ್ಳೆ ಕಾಂಟೆಂಟ್ ಬರಬೇಕು ಫಸ್ಟು ಜನಕ್ಕೆ. ನಾವು ಫಸ್ಟು ಜನನ ಅಕ್ಸೆಪ್ಟ್ ಮಾಡಬೇಕನ್ನೋ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ದಟ್ ಇಸ್ ವೆರಿ ಟ್ರೂ. ಆ್ಯಂಡ್ ಎಲ್ಲೋ ಐ ಥಿಂಕ್ ಬೋತ್ ಆಫ್ ಅಸ್ ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ ಅನಿಸ್ತಾ ಇದೆ. ಸುಂಟ್ರಗಾಳಿ ಟೈಮಲ್ಲೆಲ್ಲ ನಿನಗೆ ಇದನ್ನು ಆವಾಗೇನು ಕ್ರೇಜು ನಿನಗೆ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. 6 ಮಲೆ 7 ಮಲೆ ಕುಂಡಮಲೆ ಗುಲ್ಗಂಜ ಮಲೆ 77 ಮಲೆಗಳಲ್ಲಿ 7 ಮಲೆಗಳಲ್ಲಿ ನಾಟ ಮಾಡ್ತಕ್ಕಂಥ ನಮ್ಮ ರಕ್ಷಿತಾತಮ್ಮ ರಾಣನಿಗೆ ಸೋ ಪ್ರೇಮ್ ಬಾಮಯ್ಯ ರಾಣನಿಗೆ 7 ಮಲೆಗೆ ಅಲ್ಲ, ಫಸ್ಟ್ ಆಫ್ ಆಲ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಥರ ನಾವು ಸೇರಿ ಈ ಥರ ಒಂದು ಪ್ರಮೋಷನ್ ಅಂತ ಮಾಡ್ತಾ ಇದ್ದೀವಿ. ಯಾವಾಗಲೂ ನಾವು ಇದು ಯಾವತ್ತೂ ಯೋಚನೆ ಮಾಡ್ತಾ ಇದ್ವಿ ಮುಂಚೆಯಿಂದ, ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಐ ಥಿಂಕ್ ಒಗ್ಗಟ್ಟಾಗಿ ಮಾಡಬೇಕು ಅಂತ. ಸೊ ದಿಸ್ ಐ ಥಿಂಕ್ ಇಸ್ ಅ ಗುಡ್ ಮೂವ್. ಮುಂಚೆನೂ ಮಾಡಿದ್ದಾರೆ, ನಾವೇ ಶುರು ಮಾಡಿದಂತ ಅಲ್ಲ, ಮಾಡಿದ್ದಾರೆ. ಬಟ್ ನಾವು ಇದರಲ್ಲಿ ಭಾಗವಹಿಸಿ ಈ ಥರ ಮಾಡ್ತಾ ಇದ್ದೀವಿ. ಸೊ ಆಲ್ ದ ಬೆಸ್ಟ್ ಟು ಸನ್ ಆಫ್ ಮುತ್ತಣ್ಣ ಸರ್, ಎಲ್ರಿಗೂ ಆಲ್ ದ ಬೆಸ್ಟ್. ಸೆಪ್ಟೆಂಬರ್ 12th ಬರ್ತಾ ಇದ್ದೀರಾ, ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಾಗಲಿ. ಆಲ್ ದ ವೆರಿ ಬೆಸ್ಟ್. ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು 5ರಲ್ಲಿದ್ದಾರೆ, ನಾವು 3ರಲ್ಲಿದ್ದೀವಿ. ನಾವು ಗುರುಸ್ಥಾನದಲ್ಲಿದ್ದೀವಿ, ಇವರು ಬುಧಸ್ಥಾನದಲ್ಲಿದ್ದಾರೆ. ಸನಾಪುಂತನಿಗೆ ಜಯವಾಗಲಿ, ಉಗೆ ಆಗಲಿ, ಒಳ್ಳೇದಾಗಲಿ, ಒಳ್ಳೆ ದುಡ್ಡು ಬರಲಿ ಅಂತೇಳಿ. ಎಸ್, ಸನ್ ಆಫ್ ಮುತ್ತಣ್ಣಂಗೆ ಚೆನ್ನಾಗಾಗಲಿ, ಜಯವಾಗಲಿ. ಉಗೆ ಹೇಳ್ರಪ್ಪ ಎಲ್ಲರೂ, ಉಗೆ. ಭಾಳ ಖುಷಿ ಆಯಿತು, ನೀವು ಹೇಳಿದ್ದು ಕರೆಕ್ಟು. ಮೊದಲು ಹಳಬ್ರೆಲ್ಲ ಹಿಂಗೆ ಇದ್ದರು, ಅಂದರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾಡ್ತಿರೋದು. ಆಮೇಲೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಬಂತು. ಹಾಗಾಗಿ ಸೇರೋದು ಕಮ್ಮಿ ಆಯಿತು. ಆಮೇಲಿಂದ ಅದ್ರ ಜೊತೆಗೆ ಮೊದಲಿಗೆ ಸಿನಿಮಾ ನಾಟಕ 2 ಇತ್ತು. ಆಮೇಲೆ ಇನ್ನೂ ಏನೇನೋ ಉಟ್ಕೊಂತು. ಈ ಸೀರಿಯಲ್ ಬಂತು, ಬೀದಿ ನಾಟಕ ಇತ್ತು. ಈಗ ಈ ಯೂಟ್ಯೂಬ್ನವ್ರ ದಾಳಿ, ಇವರು ಜೇನುಳುತ್ತಾರೆ, ಇವರು ಯೂಟ್ಯೂಬ್ನವರು ಬಂದರೆ ಮುಗ್ದೋಯ್ತು ಕೆಲಸ ಅಲ್ವಾ, ಹಂಗಿದ್ದಾರೆ. ಹಂಗಾಗಿ ಸ್ವಲ್ಪ ಎಲ್ಲ ಸೇರೋದು ಕಮ್ಮಿ ಆಯಿತು. ಆದರೂ ನಾವೆಲ್ಲನೂ ಸೇರಬೇಕು, ಒಳ್ಳೆಯದು. ನಿಮ್ಮ 7 ಮಲೆ ಅಲ್ವಾ, ನಮ್ಮ ಮಾದೇಶ್ವರ ಸ್ವಾಮಿ ಬೆಟ್ಟದ್ದು, ಅದು ತುಂಬ ಹಿಂದಿಂದಲೂ ಇದು ಈ ಪದನ ನಾವು ಕೇಳ್ಕೊಂಬಂದಿದ್ವಿ. 7 ಮಲೆ 77 ಮಲೆಗಳಲ್ಲಿ ನಾಟ್ಯ ಮಾಡ್ತಕ್ಕಂಥ ಮುದ್ದು ಮಾದೇಶ್ವರ ಉಗೇನಿ ಅಂತ. ಇವಾಗ ಇದು ನಿಮ್ಮ ಎಷ್ಟನೇ ಪಿಕ್ಚರ್? 3ನೇ ಪಿಕ್ಚರ್? ಎರಡನೇ ಸಿನಿಮಾ ಸರ್. ಫಸ್ಟು ಏಕಲವ್ಯ ಮಾಡಿದ್ದೆ. ಏಕಲವ್ಯ, ಅದು ಏಕಲವ್ಯ ಅಲ್ಲ. ಏನೋ ಆಯ್ತಾ? ಎಸ್ ಸರ್. ಮದುವೆನೇ ಮಾಡ್ಬಿಟ್ರಲ್ಲ? ಬಿಡ್ಲಿಲ್ಲ, ಹುಷಾರು, ಸೋ ಬೇಡ ಅಂತ ಹಂಗೆ ಇಲ್ಲ. ಬಟ್ ಅದೇ ಸರ್, ಏಕಲವ್ಯ ಮಾಡಿದ್ದೆ. ಅದು ಆಲ್ಮೋಸ್ಟ್ ಇವಾಗ 2.5 ವರ್ಷ ಆಯಿತು. ಆ್ಯಂಡ್ ದೆನ್ ಸ್ಕ್ರಿಪ್ಟ್ಗಳೆಲ್ಲ ಕೇಳ್ತಾ ಇದ್ದೆ. ಮಧ್ಯದಲ್ಲಿ ನೀವು ಹೇಳ್ದಂಗೆ ಮದುವೆನೂ ಆಗ್ಬಿಟ್ಟೆ. ಬಟ್ ನನಗೊಂದಿತ್ತು ಸರ್, ಸ್ಕ್ರಿಪ್ಟ್ಗಳು ಕೇಳುವಾಗ ನನಗೆ ಒಂದು ಇದು, ಐ ಆಮ್ ಶ್ಯೂರ್ ಪ್ರಣಾಮ್ಗೂ ಇದೇ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಜನರಲಿ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಎಲ್ಲರೂ ಬರ್ತಾರೆ ಸ್ಕ್ರಿಪ್ಟ್ ಜೊತೆ. ಕಮರ್ಷಿಯಲ್ ಅನ್ನೋದು ಐ ಥಿಂಕ್ ನಾವು ಎಷ್ಟು ಒಂದು ಹೆಚ್ಚಾಗಿ ಒಂದು ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ, ಅದು ಕಮರ್ಷಿಯಲ್ ಆಗುತ್ತೆ. ಬಟ್ ಸುಮ್ಮನೆ ಹೊಡೆದಾಟ ಆ ಥರ ಒಂದು ಸ್ಕ್ರಿಪ್ಟ್ಗಳೆಲ್ಲ ಬರೋದು. ನನಗೆ ಮುಂಚೆಯಿಂದ ಒಂದಿತ್ತು, ಈ ಥರ ತುಂಬ ಒಂದು ಮಣ್ಣಿನ ಕತೆ, ಒಂದು ಹತ್ತಿರವಾದ ಕ್ಯಾರೆಕ್ಟರ್ ಹಿಡಿದು ಮಾಡಬೇಕು, ಎಲ್ಲೋ ಒಂದು ಕಡೆ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ. ಸುಮ್ಮನೆ ಹೊಡೆದಾಡಿದ್ರೆ ಯಾರೂ ಕನೆಕ್ಟ್ ಆಗಲ್ಲ. ಎಲ್ಲೋ ಒಂದು ಕಡೆ ನಾವು ಈ ಥರ ಫಸ್ಟ್ ಅವ್ರ ಜೊತೆ ಒಂದು ನಮ್ಮನೆ ಹುಡುಗ ಅಂತ ಅನ್ಸ್ಕೊಂಡ್ರೆ, ಒಂದು 4-5 ಅಟ್ಲೀಸ್ಟ್ ನಮ್ಮ ಟ್ರೈಯಲ್ಲಿ ಆ ಥರ ಅನ್ಸ್ಕೊಂಡ್ರೆ, ಆಮೇಲೆ ನಮ್ಮ ಹುಡುಗರು ಏನೋ ಹೊಡಿತವನೆ ಅಂತ ನೋಡ್ತಾರೆ ಅಂತ. ಸೊ ಆ ರೀತಿ ನಾನು ತುಂಬ ಒಂಚೂರು ಹುಡುಕ್ತಾ ಇದ್ದೆ. ಆವಾಗ ಈ ಒಂದು ಸ್ಕ್ರಿಪ್ಟ್ ಬಂತು ಸರ್, 7 ಮಲೆ. ಸೊ ಆಮೇಲೆ ಇಟ್ಸ್ ವೆರಿ ಟ್ರೂ. ನೀವೇನು ಹೇಳಿದ್ರು ನಿಜವಾಗ್ಲೂ ನಾವು ಎಲ್ಲರೂ ಮನೆಗಳಲ್ಲಿ ಫಸ್ಟು ಮಾತಾಡಿದ್ರೆ ಅದಾದಮೇಲೆ ಸಕ್ಸಸ್ ಸ್ಕ್ರೀನ್ ಮೇಲೆ ಬಂದೇ ಬರುತ್ತೆ. ನಿಮ್ಮ ಸಿನಿಮಾ ಸನ್ ಆಫ್ ಮುತ್ತಣ್ಣ, ಅದು ಆ ಒಂದು ಲಕ್ಷಣ ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಟೈಟಲಲ್ಲೇ ಇದೆ ಅದು, ಸನ್ ಆಫ್ ಮುತ್ತಣ್ಣ ಅಂತ, ನಮ್ಮನೆ ಹುಡುಗ ಅಂತ. ಸೊ 100% ಅದು ನೀವು ಕನೆಕ್ಟ್ ಆಗ್ತೀರಾ ಅಂತ ಒಂದು ಅನಿಸ್ತಾ ಇದೆ. ಆಗುತ್ತೆ 100%. ತುಂಬ ಖುಷಿ ಇದೆ ನನಗೆ. ಇವಾಗ ಎಲ್ಲರೂ ಲೈಕ್ ಆಲ್ ದ ಯಂಗ್ಸ್ಟರ್ಸ್, ನಾನಿರ್ಬೋದು, ನೀವಾಗಿರ್ಬೋದು. ಆ್ಯಂಡ್ ವಿ ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಗುಡ್ ಕಾಂಟೆಂಟ್. ಒಳ್ಳೆ ಕಾಂಟೆಂಟ್ ಬರಬೇಕು ಫಸ್ಟು ಜನಕ್ಕೆ. ನಾವು ಫಸ್ಟು ಜನನ ಅಕ್ಸೆಪ್ಟ್ ಮಾಡಬೇಕನ್ನೋ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ದಟ್ ಇಸ್ ವೆರಿ ಟ್ರೂ. ಆ್ಯಂಡ್ ಎಲ್ಲೋ ಐ ಥಿಂಕ್ ಬೋತ್ ಆಫ್ ಅಸ್ ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ ಅನಿಸ್ತಾ ಇದೆ. ಇಟ್ ಆರ್ ಆಲ್ ಎಲ್ಲ ಗುಡ್ ಸೈನ್ಸ್. ಆ್ಯಂಡ್ ಅಫ್ಕೋರ್ಸ್ ನಾನು ರಾಣ ಮುಂಚೆಯಿಂದ ಫ್ರೆಂಡ್ಸ್ ಸರ್, ಪರಿಚಯ. ನಾವು ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಕ್ಯಾಫೆ ಇತ್ತು ಜಯನಗರಲ್ಲಿ ಸರ್. ಇಲ್ಲಿ ನಾವು ಒಂದು
ಬೇಸಿಕ್ಲಿ ನಾವು ಸೌತ್ ಬೆಂಗಳೂರವ್ರೆ. ಸೊ ಏನಾಗತ್ತಂದರೆ ಆ ಫ್ರೆಂಡ್ ಸರ್ಕಲ್ಗಳು ಒಂದಾಗುತ್ತೆ, ಆಮೇಲೆ ನಾವು ಓಡಾಡೋ ಜಾಗ ಅಥವಾ ಎಲ್ಲೋ ಒಂದು ಕಡೆ ಕಾಫಿ ಸಿಕ್ಕೋ ಜಾಗನೂ ಒಂದೇ ಆಗಿಬಿಡುತ್ತೆ. ಸೊ ಅಲ್ಲಿ ಆ ಥರ ನಾವು ಮುಂಚೆಯಿಂದ ಒಂದು ಪರಿಚಯ ಇದೆ ನಮ್ಮದು. ಫಸ್ಟ್ ಸಿನಿಮಾ ಐ ಥಿಂಕ್ ಆಲ್ಮೋಸ್ಟ್ ಮುಗ್ದಿತ್ತು ನಂದು, ಕುಮಾರಿ 21 ಎಫ್ ಆಮೇಲೆ ಇವ್ರದ್ದು ಶುರು ಆಗ್ತಾಯಿತ್ತು. ಸೊ ನಾವು ಈವ್ನಿಂಗ್ ಸ್ಯಾಲಡ್ ಗಿಲೆಟ್ ತಿನ್ಬೇಕಂದ್ರೆ ಅಲ್ಲಿ ಕಾಫಿ ಶಾಪ್ ಹೋಗ್ತಾ ಇದ್ವಿ. ಆ್ಯಂಡ್ ಅದು ಬಿಟ್ಟು ಕಾಫಿ ಶಾಪ್ ಆಚೆ ಬಿಟ್ಟು ಇವತ್ತು ಸಿನಿಮಾಗೋಸ್ಕರ ಈ ಥರ ಸಿಗ್ತಾ ಇರೋದು ತುಂಬ ಖುಷಿ ಇದೆ. ವೆರಿ ವೆರಿ ಹ್ಯಾಪಿ. ಇವಾಗ ನಾನೇನು ಮಾಡ್ತೀನಿ, ಏನೇ ಮಾತಾಡ್ಬೇಕಾದ್ರೂ ನಾನು 7 ಮನೆ ಅಂತ ಮಾತಾಡ್ತೀನಿ. ಈಗ ನೀವು ಅಷ್ಟು ಏನೇ ಮಾತಾಡೋಗೆ ಸಣ್ಣ ಪುಂತ ಮಾತಾಡಬೇಕು. ಆದರೆ ಏನಾಗುತ್ತೆ ಅಂದರೆ ಬೇರೆ ಪ್ರೋಗ್ರಾಮ್ ಆಗ್ಬಿಡ್ತದೆ ಇದು ಅಲ್ವಾ. ನಾವು ಮರ್ತೇ ಬಿಟ್ಬಿಟ್ಟು ಆಮೇಲೆ ನೀವು ಎಲ್ಲಿಗೋ ಹೋಗ್ಬಿಡ್ತೀರಾ, ನಾನು ಎಲ್ಲಿಗೋ ಹೋಗ್ಬಿಡ್ತೀನಿ, ಹಂಗಾಗ್ಬಿಡ್ತದೆ. ಹಾಗಾಗಿ ನಾನು ಈ 7 ಮಲೆ ಹೌದಲ್ವಾ. ಇವಾಗ ನಿಮಗೆ ಕಾಂಪಿಟೇಟರ್ ಯಾರು ಗೊತ್ತಾ? ನೀವು ಯಾರನ್ನ ಬೀಟ್ ಮಾಡಬೇಕು ಗೊತ್ತಾ? ನೀವು ರಾಣ ಯಾರು ಬೀಟ್ ಮಾಡ್ಬೇಕು ಹೇಳಿ ಸರ್? ನಮ್ಗ ಅಲ್ಲ, ನಾನು ಕೇಳ್ತೀನಿ, ಯಾರು ಬೀಟ್ ಮಾಡ್ಬೇಕು ಹೇಳಿ? ಯಾರಿಗೆ ಸರ್? ಅಕ್ಕನ್ನೇ ಬೀಟ್ ಮಾಡ್ಬೇಕು, ಬೇರೆ ಯಾರೂ ಇಲ್ಲ, ಹೌದಲ್ವಾ? ಅಷ್ಟು ಪಾಪ್ಯುಲರು, ಅಷ್ಟು ಕ್ರೇಜ್ ಹುಟ್ಟಾಕ್ದವರು. ಆಮೇಲಿಂದ ನಿಮ್ಮ ಭಾವ, ನೀವು ಡೈರೆಕ್ಷನ್ಗೆ ಏನೋ ಹೋದ್ರೆ ನಿಮ್ಮ ಭಾವನ ಮೀರಿಸ್ಬೇಕು. ಅದು ಒಂದು ಆಸೆ ಇದೆ ಸರ್, ಯಾವತ್ತೋ ಹೌದಲ್ವಾ? ಇರೋಬ್ಬರ ಹೆಸರಲ್ಲಿ ಇಟ್ಕೊಂಬಿಟ್ಟಾರೆ, ಜೋಗಿ ಅದು ಇದು ಜೋಗಪ್ಪ, ಆಮೇಲಿಂದ ಎಕ್ಸ್ಕ್ಯೂಸ್ ಮಿ ಒಂದೂ. ಹಾಗಾಗಿ ಅವರು ಒಂಥರ ಕ್ರೇಜ್ ಹುಟ್ಟಾಕಿದ್ದಾರೆ. ಇದ್ರ ಮಧ್ಯೆ ಅವನು ಆ ಕ್ರೇಜ್ ನೋಡ್ಬಿಟ್ಟು ನಿಮಗೆ ನಾನು ಹೀರೋ ಆಗಬೇಕು ಸರ್. ಎಲ್ಲೋ ಒಂದು ಕಡೆ ನನಗೆ ಅದು ಶುರುವಾಗಿದ್ದೆ ಆ ರೀತಿ ಒಂದು ಆಕರ್ಷಣೆ ಅನ್ನೋದು, ನನಗೆ ಆ ಒಂದು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. ಐ ಥಿಂಕ್ ಪ್ರಣಾಮ್ ನಿಮಗೂ ಹಂಗೆ ಆಗಿರುತ್ತೆ. ನೀವು ಸಡನ್ನಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದಿನ ನಾನು ಈ ಥರ ಆ್ಯಕ್ಟಿಂಗ್ ಮಾಡ್ತೀನಿ, ಆ್ಯಕ್ಟರ್ ಆಗ್ತೀನಿ ಅಂತ ಬಂದಿರಲ್ಲ. ನಿಮಗೂ ಅಫ್ಕೋರ್ಸ್ ನಿಮ್ಮ ಮನೇಲಿ ನಿಮ್ಮ ತಂದೆ ಆಗಿರಲಿ, ನಿಮ್ಮ ಅಣ್ಣ ಆಗಿರಲಿ, ಅವ್ರನ್ನ ನೋಡಿಕೊಂಡು ನೀವು ಎಲ್ಲೋ ಒಂದು ಕಡೆ ನನಗೂ ಈ ರೀತಿ ಆಗಬೇಕು ಅಂತ ಬಂದಿರುತ್ತೆ ಅಲ್ವಾ? ಸೊ ಸರ್ ನನಗೂ ಹಾಗೆ ಆಯಿತು. ಬಟ್ ಐ ಥಿಂಕ್ ಒಂದು ಸಿನಿಮಾ ಅಥವಾ ಒಂದು ಕ್ಯಾರೆಕ್ಟ್ರು ಅಥವಾ ಆ ರೀತಿ ನೋಡೋದಕ್ಕಿಂತ ಮೋಸ್ಟ್ಲಿ ನಿನಗೆ ಅದು ಗೊತ್ತಿಲ್ಲ. ನನಗೆ ಸುಂಟ್ರಗಾಳಿ ಟೈಮಲ್ಲೆಲ್ಲ ನಿನಗೆ ಇದನ್ನು ಯಾವಾಗೇನು ಕ್ರೇಜು ನಿನಗೆ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ ಸರ್. ಅವಾಗೆಲ್ಲ ನಾವಿದ್ವಿ. ಹೌದು, ನಮಗೆಲ್ಲ ನಾವು ಸ್ಕೂಲಲ್ಲಿ ಸರ್ ಆ ಸಾಂಗ್ ನೋಡಿದ ತಕ್ಷಣ ಆ ಡ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ರಕ್ಷಿತಾ ಹಾಕಂಗೆ ನಾವೆಲ್ಲರೂ ಒಂದೇ ಸತಿ ಫ್ಯಾನ್ ಆಗ್ಬಿಟ್ಟಿದ್ವಿ. ಇಲ್ಲ ಸರ್, ತುಂಬ ಚೆನ್ನಾಗಿ ಗೊತ್ತದು. ಆ್ಯಂಡ್ ಬಟ್ ಐ ಥಿಂಕ್ ಪ್ರಣಾಮ್, ನಿಮ್ಗೆ ಕೇಳ್ಬೇಕು ಆ್ಯಕ್ಚುಲಿ, ನೀವು ಆ ಕ್ರೇಜು ಅಥವಾ ಈ ರೀತಿ ಒಂದು ಅವರು ಕ್ರೇಜ್ ಹುಟ್ಟಾಕಿರೋದಾಗಿರಲಿ, ನಿಮ್ಮ ಅಣ್ಣ ಆಗಿರಲಿ, ನಿಮ್ಮ ತಂದೆ ಆಗಿರಲಿ, ಅದನ್ನು ನೋಡ್ಬಿಟ್ಟು ನಿಮ್ಗೊಂದು ಆಕರ್ಷಣೆ ಆಯಿತಾ ಅಥವಾ ಇಟ್ ವಾಸ್ ಸಮಥಿಂಗ್ ಎಲ್ಸ್? ನನಗೆ ಆನೆಸ್ಟ್ಲಿ ಕ್ರೇಜ್ ಅಂತ ಅಲ್ಲ. ಯಾಕಂದರೆ ಡ್ಯಾಡಿ ಯಾವತ್ತೂ ಫ್ಯಾನ್ಸ್ ಆಗಿರಲಿ ಅಥವಾ ತುಂಬ ತೋರಿಸ್ಕೊಳ್ಳೋದಾಗಿರಲಿ ಯಾವತ್ತೂ ಏನೂ ಮಾಡಿಲ್ಲ. ಅಫ್ಕೋರ್ಸ್ ಹೌದು. ಸೊ ವಾಟ್ ಎವರ್ ಅವ್ರು ಏನೇ ಮಾಡಿದ್ರು ಅವರು ಸ್ಕ್ರೀನ್ ಮೇಲೆ ತೋರಿಸಿದವರು. ಸೊ ಆಚೆಗಡೆ ಆಲ್ವೇಸ್ ಜಸ್ಟ್ ಬೀನ್ ಅ ವೆರಿ ಕಾಮನ್ ಮ್ಯಾನ್. ಎಲ್ಲರೂ ಹೆಂಗಿರ್ತಾರೋ ಹಂಗೆ ಇರ್ತಾರೆ ಅವರು. ಯಾವತ್ತೂ ಅದು ಹಡಾವಡಿ ಅದು ಎಲ್ಲ ಏನೂ ನೋಡೇ ಇಲ್ಲ ಮನೇಲಿ ನಾವು. ಆಲ್ಸೋ ಡೈನಾಮಿಕ್, ಬಟ್ ಅದರ್ವೈಸ್ ಆಚೆ ಬಂದರೆ ಯಾವತ್ತೂ ತುಂಬ ಸಿಂಪಲ್ ಆಗಿರ್ತಾರೆ. ಆ ಕ್ರೇಜ್ ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ನೋಡಲಿಲ್ಲ. ಬಟ್ ಅಫ್ಕೋರ್ಸ್ ಡ್ಯಾಡಿನ ಸ್ಕ್ರೀನ್ ಮೇಲೆ ನೋಡಿದಾಗ ವಾ ಅದು ಬೇಕು ಗುರು, ಈ ಫೀಲಿಂಗ್ ಬೇಕು ನನಗೆ ಅಂತ. ಅದು ಆ ಥಾಟ್ ಇದೆಯಲ್ಲ, ನೀವು ಸ್ಕ್ರೀನ್ ಮೇಲೆ ನಾವು ಏನಾದರೂ ಮಾಡಿದಾಗ ವಿ ಆರ್ ಅಫೆಕ್ಟಿಂಗ್ ಅ ಪರ್ಸನ್, ಯು ಆರ್ ಇನ್ಸ್ಪೈರಿಂಗ್ ಹಿಮ್, ಯು ಆರ್ ಮೇಕಿಂಗ್ ಹಿಮ್ ಕ್ರೈ. ಅವರಿಂದ ನಾವು ಇಮೋಷನ್ಸ್ ತೆಗಿತೀವಿ ಆಚೆ, ಅವ್ರನ್ನ ನಗಿಸ್ತೀವಿ, ಅವ್ರಿಗೆ ಅಳಿಸ್ತೀವಿ. ನೀವು ಆ್ಯಸ್ ಅನ್ ಆಡಿಯನ್ಸ್ ಕನೆಕ್ಟ್ ಆದ್ರಿ ಅಲ್ವಾ? ಹೌದು. ಆ್ಯಂಡ್ ನಾವು ಅದು ಇಫ್ ಯು ಆರ್ ಗೆಟಿಂಗ್ ಅನ್ ಆಪರ್ಚುನಿಟಿ ಟು ಡೂ ದ್ಯಾಟ್, ಅದಕ್ಕಿಂತ ಫೀಲಿಂಗ್ ಇಲ್ಲ. ಸೊ ದಟ್ ವಾಸ್ ಮೈ ಮೇನ್ ಥಿಂಗ್. ಆ್ಯಂಡ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಮಾಡಿದ್ದೆ ಆನಂದ್ ನಾಗ್ ಸರ್ ಜೊತೆ, ರಾಮ್ಕುಮಾರ್ ಸರ್ ಜೊತೆ, ಶ್ರುತಿ ಅಮ್ಮನ್ ಜೊತೆ. ಸೊ ಅದಕ್ಕೆ ನನಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೊಟ್ಟರು ಹಾಯ್ ಬ್ಯಾಂಗ್ಳೂರವರು. ಸೊ ಅವಾರ್ಡ್ ಬಂದಾಗ ಅವಾಗಲಿಂದ ನನಗೆ ಸರಿಯಪ್ಪ ಆ್ಯಕ್ಟರ್ ಆಗ್ಬೋದು, ನಾನು ಆ್ಯಕ್ಟರ್ ಆಗ್ಬೇಕು ನಾನು ಅಂತಲೂ ಬಂದಿದ್ದು. ಹೌದು ಸರ್, ನಾವು ಯಾಕೋ ಬರೀ ಈ ಥರ ಹೋಗ್ತಾ ಇದ್ದೀವಿ. ನಾವು ಇವಾಗ ನಾನು ಅದಕ್ಕೆ ಆ ಕಡೆ ತಿರುಗ್ತಾ ಇದ್ದೆ. ಇವಾಗ ನೀವು ಆಯ್ತು, ನಾವೇನೋ ಹೇಳ್ಕೊಂಡ್ವಿ ಈ ಥರ ನಮಗೆಲ್ಲ ಈ ಥರ ಒಂದು ಕನೆಕ್ಟ್ ಆಯಿತು ಅಂತ. ನಿಮ್ಗೆ ಯಾವ ರೀತಿ ಇದಾಗಿದ್ದು? ಆ್ಯಕ್ಚುಲಿ ಬೇಸಿಕ್ಲಿ ಐಮ್ ಅ ಥಿಯೇಟ್ರ್ ಆರ್ಟಿಸ್ಟ್. ಸೊ ನನಗೆ ನಾಟಕಗಳಿಂದ ನಾನು 2008ಇಂದ ನಾಟಕಗಳು ಮಾಡ್ಕೊತಾ ಬಂದಿದ್ದೀನಿ. ನಾನು ದೇವರಾಜ್ ಸರ್ ಸೂಪರ್ ಸೀನಿಯರ್ ದೇವರಾಜ್ ಸರ್ ನನಗೆ. ನಾನು ಸ್ಪಂದನದಲ್ಲಿ ಹೌದು. ಸೊ ಅಲ್ಲಿಂದ ನನಗೆ ಆ ಸ್ಪಾರ್ಕ್ ಬಂದಿದ್ದು. ಅಂದರೆ ಆ್ಯಕ್ಟರ್ ಆಗಬೇಕು, ನನಗೆ ಡಾನ್ಸು, ಸಿಂಗಿಂಗು ಇದೆಲ್ಲ ಇದ್ರೂ ನಂಗೆ ಇದೊಂಥರ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾ ಇದೆ ಇದನ್ನು, ಆ್ಯಕ್ಟಿಂಗನ್ನ. ಐ ಯೂಸ್ ಟು ಆಲ್ವೇಸ್ ಗಿವ್ ಮೈ ಟೈಮ್ ಟು ಆ್ಯಕ್ಟಿಂಗ್, ಥಿಯೇಟರ್ ಪ್ಲೇಸ್ ಆಗಿರ್ಬೋದು ಅದಕ್ಕೆಲ್ಲ. ಸೊ ಲೈಕ್ ಓಕೆ, ನಂಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಲೆಟ್ ಮಿ ಟ್ರೈ ಒನ್ಸ್, ನೋಡೋಣ ಆ್ಯಕ್ಟಿಂಗಿಗೆ ಬರೋಣ ಅಂತ ಹೇಳಿ ಫಸ್ಟ್ ನಾನು
ಟಿ ಎನ್ ಸೀತಾರಾಮ್ ಸರ್ದು ಸೀರಿಯಲ್ ಮಹಾಪರ್ವ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಆಡಿಷನ್ ಕೊಟ್ಟು ಸೆಲೆಕ್ಟು ಅದೇ, ಬಟ್ ದೆನ್ ಅನ್ಫಾರ್ಚುನೇಟ್ಲಿ ನನ್ನ ಆಪೋಸಿಟ್ ಕ್ಯಾರೆಕ್ಟರ್ ಹಿ ವಾಸ್ ಕ್ವೈಟ್ ಹ್ಯೂಜ್ ಆ್ಯಂಡ್ ಟಾಲ್, ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿದ್ರು. ಐ ವಾಸ್ ಜಸ್ಟ್ ಸೆಕೆಂಡ್ ಇಯರ್ PUC ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಆವಾಗ ಇಟ್ ವಾಸ್ ಲೈಕ್ ಸೀತಾರಾಮ್ ಸರ್ ಕರೆದ್ಬಿಟ್ಟು, ಅಮ್ಮ ನೀನು ಅವರು ನಿಂತ್ಕೊಂಡ್ರೆ ಆಗ್ತಾ ಇಲ್ಲ ಅಮ್ಮ, ನೀ ಸಿನಿಮಾ ಟ್ರೈ ಮಾಡು ಅಂತ ಹೇಳಿದ್ರು. ದ್ಯಾಟ್ ಈಸ್ ವೆನ್ ಐ ವಾಸ್ ಲೈಕ್ ಹಾಂ ಸಿನಿಮಾನಾ, ಓಕೆ ದಿಸ್ ಈಸ್ ಲೈಕ್ ಸಮಥಿಂಗ್ ನ್ಯೂ ಫಾರ್ ಮೀ. ಅವ್ರು ಹಾಗೆ ಡೈರೆಕ್ಷನ್ ಡೈವರ್ಟ್ ಮಾಡಿದ್ರು. ಆ್ಯಂಡ್ ಮೊದಲನೇದಾಗಿ ನಾವು ತುಂಬ ಸೀನಿಯರ್ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸಿನಿಮಾ ರಿಲೀಸ್ ಆಗಿದೆ. ಬಟ್ ನಿಮಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ನಿಮ್ಮ ಫಸ್ಟ್ ಸಿನಿಮಾ ಪ್ರಿಯಾಂಕ ಅವರೇ. ಯಾವ ಊರು ನಿಮ್ಮದು? ಮೈಸೂರು. ಸರ್ ಇವ್ರು ಬೇಸಿಕ್ಲಿ ಇವ್ರದ್ದು ಇನ್ನೆಲ್ಲ ಹೇಳ್ತಿಲ್ಲ. ಇವರು ಇದರಲ್ಲಿ ಮಹಾನಟಿ ಅಂತ ಒಂದು ರಿಯಾಲಿಟಿ ಶೋ ಇದೆ ಝೀಯಲ್ಲಿ. ಅದ್ರದ್ದು ಫಸ್ಟ್ ಸೀಸನಲ್ಲಿ ನಾನು TV ಪ್ರೋಗ್ರಾಮ್ ನಾನು ಸಪ್ಲಿಮೆಂಟ್ರಿ ನಾನು ಫೇಲ್ ಅದರಲ್ಲಿ. ಅದ್ರದ್ದು ಫಸ್ಟ್ ಸೀಸನಲ್ಲಿ ಇವರು ಗೆದ್ರು ಸರ್. ಹೌದಾ? ಗೆದ್ರು. ಅದ್ರಲ್ಲಿ ತರುಣ್ ಸರ್ ಜಡ್ಜ್ ಆಗಿದ್ರು. ಇದು ಫಸ್ಟ್ ಪಿಕ್ಚರು. ಹಾಂ ಹೌದು ಸರ್. ಓ, ರಾಣ ತುಂಬ ಸೀನಿಯರ್ ಹಂಗಾರೆ. ಸರ್ ಏನು ಸರ್ ನೀವು ಛೇ ಎಲ್ಲ ಹೇಳ್ಕೊಡ್ತಾರ ಅವರು? ಹೇಳ್ಕೊಡ್ತಾರಲ್ವಾ? ನಾನು ಏನು ಹೇಳ್ಕೊಟ್ಟಿದ್ದೀನಿ? ಏನು ಹೇಳ್ಕೊಟ್ಟಿಲ್ಲ ನಿಮಗೆ. ಹಾಂ, ಆಕ್ಟಿಂಗ್ ವೈಸ್ ಸರ್ ಅದು ಬಿಟ್ಟರೆ ಅದು ಇನ್ನೇನಮ್ಮ ಹೇಳ್ಕೊಡ್ತಾರೆ. ನೀನು ಊಟ ಮಾಡ್ತೀನಿ ನಿನಗೆ ಗೊತ್ತಾಗಲ್ಲ ನನಗೆ. ಅದು ಮಾಡಿ ನೀವು ರಘು ಸರ್ ಏನಾದ್ರು ಇದ್ರೆ ಅವರಿಂದ ಕಲಿ. ನಮ್ಮ ಹತ್ರ ಏನು ಕಲಿಯಕ್ಕೆ ಸಾಧ್ಯ ನೀವು? ಸೀನಿಯರ್ ಅದು ಅಷ್ಟೇ. ಅದು ಇದಕ್ಕೆ ಸಿನಿಮಾ ಅನ್ನೋದು ಒಂದು ಯಂತ್ರದ ಜೊತೆ ಅಂದರೆ ಕ್ಯಾಮ್ರಾ ಜೊತೆ ಬದುಕಬೇಕಲ್ವಾ. ನಾಟಕ ಅಂದರೆ ಅದು ಬೇರೆ. ಅದು ಹೇಳಮ್ಮ ನಿಂದು ಪ್ರಿಯಾಂಕಾ, ಹೇಳಮ್ಮ. ಸರ್ ನನಗೆ ಆಕ್ಟಿಂಗ್ ಎಲ್ಲಿಂದ ಇಂಟ್ರೆಸ್ಟ್ ಬಂತು ಅಂತ ನನಗೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾವಾಗಿಂದ ನನಗೆ ಇಂಟ್ರೆಸ್ಟ್ ಬಂದಿದೆ ಇನ್ನೊಂದು 20 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಹೌದು, ನಿಜವಾಗ್ಲೂ ಬಟ್ ಅದೇ ಅಷ್ಟೇ. ಅಂತೂ ಡ್ಯಾನ್ಸ್ ಎಲ್ಲ ಮಾಡಿದ್ಯಾ, ಫೈಟ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಅದೆಲ್ಲ ರೌಂಡ್ ಇತ್ತಲ್ವಾ ಮಹಾನಟಿ? ಹೌದು. ಅಲ್ಲ, ಆ ರೌಂಡ್ ಅಲ್ಲ, ಈ ರೌಂಡ್ ಜೊತೆ ಏನೇನು ಮಾಡಿದೆ ಅಂತ. ಈ ರಾಣ ರೌಂಡ್ ಜೊತೆ ಫೈಟ್ ಮಾಡ್ದ, ಹಾಡ್ದು ಡ್ಯಾನ್ಸ್. ಸಿನಿಮಾದಲ್ಲಿ ನಿಂಗೆ ಸಾಂಗ್, ಸೀರಿಯಲ್ ಸಾಂಗ್ ಹೆಂಗೆ ಬರಲ್ಲ. ಇದರಲ್ಲಿ ಸಿನಿಮಾದಲ್ಲಿ ಏನು ಸಾಂಗ್ಸ್ ಇರುತ್ತೆ, ಫೈಟ್ ಇರುತ್ತೆ, ಓಡೋದಿರುತ್ತೆ, ಮರದ ಮೇಲೆ ಬೀಳುತ್ತೆ, ರೋಪ್ ಶಾಟ್ ಇರುತ್ತೆ. ಹಂಗಾಗಿ ಲವ್ ಮಾಡಿದ್ದೀವಿ. ಇವರೆಲ್ಲ ಮಾಡೋರೆ. ಇವ್ರು ಮೇ ಬಿ ಐ ಥಿಂಕ್ ನಮ್ಮ ಡೈರೆಕ್ಟರ್ ಜೊತೆ ಸ್ವಲ್ಪ ಫೈಟ್ ಮಾಡಿರ್ಬೋದು ಅಲ್ವಾ? ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ. ಡೈರೆಕ್ಟ್ರು ಪುನೀತ್ ರಂಗಸ್ವಾಮಿ ಅಂತ ಸರ್. ಇಲ್ಲಿ ಅವರು ಅವ್ರು ಬೇಸಿಕ್ಲಿ ಮಂಡ್ಯ ಅವರು. ಈ ಕಥೆ ಚಾಮರಾಜನಗರದ ಅವ್ರದ್ದು. ಹೌದು, ಚಾಮರಾಜನಗರದಲ್ಲ. ಬಾರ್ಡರ್ ಕತೆ. ಅಂದರೆ ಬೇಸಿಕ್ಲಿ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ ನಡೆಯೋ ಥರ ಒಂದು ಘಟನೆ, ಒಂದು ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದು. ಒಂದು ನೈಟ್ ಕತೆ, ಒಂದೇ ರಾತ್ರಿ ಆಗುತ್ತೆ. ಒಂದೇ ರಾತ್ರಿಯಲ್ಲಿ ನಡೆಯೋ ಕತೆ. ಸೊ ಅದಕ್ಕೆ ಒಂದು ಲವ್ ಸ್ಟೋರಿ ಆಗಿದ್ರು ಅದು ಬೇಸಿಕ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡಿದ್ದೀವಿ. ಸೊ ಅದು ಆಲ್ಮೋಸ್ಟ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರಿಯಲ್ ಇನ್ಸಿಡೆಂಟ್ ಅಂತ. ಆ ಥರ ಒಂದು ಇನ್ಸಿಡೆಂಟ್ ಇದು. ಅದೇ ಹತ್ಯದ ಸುಮ್ಮನೆ ಎಲ್ಲ ಬಾಯೆಲ್ಲ ಕತೆ ಎಲ್ಲ ಬೆಳೆಸ್ಬಿಡ್ತೀನಿ ಸರ್. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಅಲ್ಲಿ ಆಮೇಲಿಂದ ನಮ್ಮ ಪೋಷಕ ಕಾಲ ಸುಧೀರ್ ಮಗ ಹಂಗೆ ಕಂಡುಹಿಡ್ಕೊಂಡು ಕತೆ ಹೇಳಿಸ್ಬಿಟ್ರ ಅಂತ ಪ್ರೊಡ್ಯೂಸರ್ ಸುಧೀರ್ ಅಲ್ವಾ, ತರುಣ್ ಅಲ್ವಾ? ಹೌದು. ಹ್ಞೂ, ಹಂಗೆ ಕಂಡುಹಿಡ್ಕೊಂಡು ಹೇಳಿಸ್ಬಿಟ್ರ. ಸೊ ಇದು 2004 ಟೈಮಲ್ಲಿ ಸರ್ ಇದು ನಡೆಯೋದು. ಒನ್ ನೈಟ್ ಕತೆ. ಹೌದಲ್ವಾ? ಸೊ ಬೇಸಿಕ್ಲಿ ಆ ಘಟನೆ ನಡೆದಿದ್ವಾಗ ನೈಟಲ್ಲಿ ನಮ್ಮಿಬ್ಬರ ಲವ್ ಸ್ಟೋರಿ ಏನಿದೆ, ಹರೀಶಾ ಮತ್ತು ಚಿನ್ನಿ ಅಂತ. ಹರೀಶಾ ಮತ್ತು ಚಿನ್ನಿ ಅಂತ. ಚಿನ್ನಿ ರೇವತಿ ಅಂತ, ನಾನು ಚಿನ್ನಿ ಅಂತ ಕರಿತೀನಿ. ನಾನು ತಮಿಳ್ನಾಡು ಹುಡುಗಿ, ಇವ್ರು ಕರ್ನಾಟಕ. ನೀರಿನ ಸಮಸ್ಯೆ ಇತ್ಯರ್ಥ ಮಾಡ್ತೀರಾ? ವೆರಿ ಗುಡ್. ಏನೋ ಒಂದು TMC ಈ ಕಡೆ ಎಳ್ಕೊಂಡ್ರಪ್ಪ ಹೋಗಲಿ ನೋಡೋಣ, ಏನೋ ಮಾಡ್ಕೊಂಡು. ನಮ್ದು ಈ ಸ್ಟೋರಿ ಆ ಒಂದು ಘಟನೆ ನಡೆದಿದ್ವಾಗ ನೈಟಲ್ಲಿ ಏನೇನು ನಡೆಯುತ್ತೆ ನಮ್ಮ ಲೈಫಲ್ಲಿ ಅಂತ ತೋರಿಸಿದ್ವಿ. ಭಾಷೆ ಇವಾಗ ಚಾಮರಾಜನಗರದ್ದೇ ಮಾತಾಡಿದ್ದೀರಾ? ಸರ್ ಅದೇನಾಗಿದೆ ಅಂದರೆ ನಾನು ಮೈಸೂರು ಹುಡುಗ, ಇವರು ತಮಿಳ್ನಾಡು. ಸೊ ಇವ್ರು ಸ್ವಲ್ಪ ತಮಿಳ್ ಸ್ಲ್ಯಾಂಗ್ ಬರುತ್ತೆ. ತಮಿಳ್. ಆಮೇಲೆ ಅದೇ ನಮ್ಮ ಜಗಪ್ಪ ಎಲ್ಲ ಇದ್ದಾರೆ, ಅವರೆಲ್ಲ ಚಾಮರಾಜನಗರದಲ್ಲಿ PC ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರಿಗೆ ಆ ಭಾಷೆ ಬರುತ್ತೆ. ಸೊ ಆ ಥರ ಎಷ್ಟಾಗತ್ತಷ್ಟು ರಿಯಲಿಸ್ಟಿಕ್ ಆಗಿ ಇಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ನೀನು ಮೈಸೂರು? ಹೌದು, ಕತೆ ಒಳಗೆ. ಹೌದು, ಕತೆ ಒಳಗೆ. ಹೌದು, ಆ ಥರ ಮಾಡಿದ್ದೀವಿ ಸರ್. ವೆರಿ ಗುಡ್.